ಕೋಪದಲ್ಲಿ ಮಧು ಅಂತಿಯವ್ರು ಯಾಕೆ ಬೈತೀರ ಮಾವ? ಅವ್ರಿಗೆ ಯಾರು ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಪ್ಲೀಸ್ ಅವ್ರಿಗೆ ಬೈಬೇಡಿ. ಕೇಳಿಸ್ಕೊಂಡ್ಯಾ ನಮ್ಮ ಮನೆ ದೇವ್ರಿಗೆ ಹೇಳಿದ ಮಾತನ್ನ? ನೀನು ಅವ್ರಿಗೆ ಎಷ್ಟೇ ತೊಂದರೆ ಕೊಟ್ರು ನಿನ್ನೆ ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಇದಲ್ವಾ ಮನುಷ್ಯತ್ವ? ನಿನಗಿಲ್ದೆ ಹೋಯ್ತಲ್ಲೇ. ಮಾವ, ನಾನೊಂದ್ಸತಿ ಕೈ ಹಿಡಿದ್ರೆ ಅವ್ರ ಕೈ ಯಾವತ್ತೂ ಬಿಡಲ್ಲ. ಈ ವಿಷಯ ನಮ್ಮಲ್ಲೇ ಇರಲಿ. ದಯವಿಟ್ಟು ಆಚೆ ಯಾರಿಗೂ ಗೊತ್ತಾಗೋದು ಬೇಡ. ಈ ವಿಷಯ ಏನಾರು ಆಚೆ ಗೊತ್ತಾದ್ರೆ ಸಾಹೇಬ್ರ ಹೆಂಡತಿ ಮೇಲೆ ಗಾಳಿ ಬರುತ್ತೆ ಅಂತ ಜನ ಊರಲ್ಲೆಲ್ಲ ಮಾತಾಡ್ತಾರೆ. ಆಗ ನನ್ನ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಆಯ್ತು ಸಾಹೇಬ್ರೆ, ಆಯ್ತು, ಯಾರಿಗೂ ಹೇಳಲ್ಲ. ಅವಳ ಆತ್ಮಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ನಿನ್ನ ಪ್ರಾಣ ಅವಳ ಗುರಿ. ನನ್ ತಂಗಿ ಯಾಕೋ ಮೋಸ ಮಾಡ್ಕೋತಿದ್ಯಾ? ನನ್ನನ್ ಕಟ್ ಹಾಕೋದಕ್ಕೆ ಅಲ್ವಾ? ನನ್ನ ತಂಗಿ ಜೀವನನು ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಈಗ ನಿನ್ನಂತ ರಾಕ್ಷಸನಿಂದ ನನ್ನ ತಂಗಿನ ನಾನೇ ಕಾಪಾಡಕ್ ಬಂದಿದ್ದೇನೆ. ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ನಾನು ನಾರ್ಮಲ್ ಆಗಿಲ್ವಾ? ನಾನು ಹುಚ್ಚಿನ? ಅಕ್ಕ, ಹೌದು ಕಣೆ, ನನಗೆ ಹುಚ್ಚಿಡ್ದಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ನಿಜ ಹೇಳಿದ್ರೆ ನಾನೆಲ್ಲಿ ಬೇಜಾರಾಗ್ತೀನೋ ಅಂತ ನೀನು ಅಪ್ಪ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಯಾಕೆ ಹೀಗೆಲ್ಲ ಮಾತಾಡ್ತೀಯ? ನಿನ್ಗೇನು ಆಗಿಲ್ಲ. ನೀನ್ ಸುಮ್ಮನೆ ಏನೇನೋ ಕಲ್ಪಿಸ್ಕೋಬೇಡ ಕಣೆ. ನೀನೊಬ್ಳು ಅಮಾಯಕ್ಕೆ ಮಗು ತರ ಕಣೆ. ನೀನು ಚೆನ್ನಾಗೇ ಇದೆಯಾ, ನಿನ್ಗೇನು ಆಗಿಲ್ಲ. ಬಟ್ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಎಲ್ಲ ಹೋಗ್ತಾ ಕಾಣಿಸ್ತಾ ಇದೆ. ಮನಸ್ಸು ಅಸ್ತವ್ಯಸ್ತ ಅನ್ನಿಸ್ತದೆ.
ಕಣೆ ಅಕ್ಕ, ನೀನು ಅಳ್ಬೇಡ. ನೀನ್ ನಿಜವಾಗ್ಲೂ ಏನೂ ಆಗಿಲ್ಲ ಕಣೆ. ನೋಡು, ನೀನ್ ಹತ್ರ ಕಣ್ಣಿಗೆ ಹಾಕಿರೋ ಕಾಡ್ಗೆ ಎಲ್ಲ ಹೋಗುತ್ತಾ. ಅಳ್ಬೇಡ. ಜೀವನನೇ ಕಪ್ಪು ಹಿಡ್ದಾಗ ಆಗ್ತಿದೆ ಮಧುರ. ಇನ್ನು ಕಣ್ಣಲ್ಲಿರೋ ಕಾಡ್ಗೆ ಹೋದ್ರೆ ಏನಂತೆ? ಅಕ್ಕ, ನಿನ್ ಜೀವನ ಇವತ್ತಿಂದ ಶುರು ಆಗ್ತಿದೆ. ಆಗ್ಲೇ ಜೀವನ ಮುಗಿಸೋ ಮಾತಾಡ್ಬೇಡ. ನಿನ್ ತಮ್ಮಯ್ಯ ಅಂತೀನಿ ಕಣೆ. ಬಾ ಹೋಗೋಣ, ಅಲ್ಲೆಲ್ರೂ ಕಾಯ್ತಿದ್ದಾರೆ. ಮಧುರ, ಹಸೆ ಮನೆ ಮೇಲೆ ನಾನು ಹೇಗೆಗೋ ಹಾಡಿದ್ರೆ ಏನೇ ಮಾಡೋದು? ಅಲ್ಲಿ ಎಲ್ಲ ಇರ್ತಾರೆ, ಪಕ್ಕದಲ್ಲಿ ಸಾಹೇಬ್ರಿರ್ತಾರೆ. ಅವ್ರಿಗೆಲ್ಲ ಅವಮಾನ ಆಗಲ್ವೇನೆ? ನಾನು ಹೇಗೆ ಸಮಾಧಾನ ಮಾಡ್ಲಿ? ಮುಹೂರ್ತ ಮೀರೋಗುತ್ತೆ ಕಣೆ. ವಧುನ್ ಕರೀರಿ ಅಂತ ಯಾರಾದ್ರೂ ಬಂದ್ಬಿಡ್ತಾರೆ. ಅವಾಗ ನೀನ್ ಅಳ್ತಾ ಇದ್ರೆ ವಿಷಯ ದೊಡ್ಡದಾಗತ್ತೆ. ಕಂಟ್ರೋಲ್ ಮಾಡ್ಕೋ, ಅಳ್ಬೇಡ. ನನ್ನ ಅಕ್ಕ ಜಾಣೆ ಅಲ್ವಾ? ಹೀಗೆಲ್ಲ ಮಾತಾಡಿ ನಂಗೆ ಬೇಜಾರು ಮಾಡಲ್ಲ ತಾನೆ. ಆಸೆ ಮನೆಗೆ ನನ್ನ ಮಗಳು ಯಾವಾಗ ಬರ್ತಾಳೆ ಅಂತ ಅಪ್ಪ ಕಾಯ್ತಾ ಇರ್ತಾರೆ. ಇನ್ನು ಭಾವ ಲವಲವಿಕೆಯಿಂದ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಅವ್ರು ಯಾರಿಗೂ ನೀನ್ ನಿರಾಸೆ ಮಾಡಲ್ಲ ಅಲ್ವೇನೆ? ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದಲ್ವಾ ಮಧುರ? ಲೇ ಅಕ್ಕ, ಲಕ್ಷಣವಾಗಿ ರೆಡಿ ಆಗಿದ್ಯಾ ಕಣೆ. ನೋಡು, ನೀನ್ ಹತ್ತು ಕಾಡ್ಗೆಲ್ಲ ಹೋಗ್ಬಿಟ್ಟಿದೆ. ಚೂರ್ ಕಾಡ್ಗೆ ಚೂರ್ ಲಿಪ್ಸ್ಟಿಕ್ ಹಾಕೋ, ಮಹಾಲಕ್ಷ್ಮಿ ತರ ಕಾಣ್ತೀಯ. ನಿನ್ ಸರ್ದಾರ ಕಾಯ್ತಾ ಇರ್ತಾನೆ. ಬೇಗ ಬೇಗ ರೆಡಿಯಾಗೋ, ಹೋಗೋಣ. ಮಧುರ, ಅಲ್ಲಿಗೆ ಹೋದ್ಮೇಲೆ ನಾನು ಹೇಗೆಗೋ ಆಡಲ್ಲ ತಾನೆ? ಏನೂ ಆಗಲ್ಲ ಕಣೆ. ಇಷ್ಟು ವರ್ಷ ನಾನು ಅಪ್ಪ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ. ಇವತ್ತಿನ ಬಾಳಲ್ಲಿ ಬಣ್ಣದ ಓಕ್ಲಿ ಚೆಲ್ಲೋ ದಿನ. ಆ ದಿನಕ್ಕೋಸ್ಕರ ನೀನು ಕಳೆಕಳೆಯಿಂದ ಇರಬೇಕು, ಅದನ್ನು ಸ್ವಾಗತಿಸ್ಬೇಕು. ಮನಸ್ಸು ತುಂಬ ಧೈರ್ಯ, ಹೃದಯ ತುಂಬ ಪ್ರೀತಿ, ಕಣ್ ತುಂಬ ಆಸೆಗಳನ್ನ ಹೊತ್ಕೊಂಡು ನೀನು ಹಸೆ ಮಣೆನ ಏರ್ಬೇಕು. ಪಾವ ನಿನ್ ಕುತ್ತಿಗೆ ತಾಳಿ ಕಟ್ಬೇಕಾದ್ರೆ ನೀನ್ ಇಡೀ ಜೀವನನ ಪಾವನ್ ಕಣ್ಣಲ್ಲಿ ಕಾಣ್ತೀಯ ಕಣೆ. ನನ್ನ ಜೀವನ ಜೊತೆ ಆಟ ಆಡಿದ್ದಕ್ಕೆ ನೀನಿಡ್ತಾರೋ ಮೊದಲೇ ಹೆಜ್ಜೆಯಿಂದನೇ ನಿನ್ನ ಜೀವನದಲ್ಲಿ ನಾನು ಆಟ ಆಡ್ತೀನಿ. ನಿನ್ನ ಸಂಪೂರ್ಣವಾಗಿ ನಂಬಿಸ್ತೀನಿ.